ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ನನ್ನ ಒಂದು 2-3 ದಿವಸದಿಂದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಸೋಮವಾರ, ಮಂಗಳವಾರ ಮತ್ತು ಬುಧವಾರ, ಗುರುವಾರದು. ಯಾಕಂದರೆ ನಾವು ಗೃಹಿಣಿ ಆಗಿರೋದ್ರಿಂದ ಮನೆಯಲ್ಲಿ ಅದೇ ಕೆಲಸ ಇರುತ್ತೆ. ಆದರೆ ಅದರಲ್ಲಿ ನಮ್ಮ ಮನೆಯಲ್ಲಿರುವಂಥ ಹ್ಯಾಪಿ ಮೂಮೆಂಟು, ನಾ ಮಾಡುವಂಥ ಕೆಲವೊಂದು ರೆಸಿಪಿಗಳನ್ನ, ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದು ನಮ್ಮ ಮನೆಯಲ್ಲಿ ಹಿಂದೆ ಗಾರ್ಡನಲ್ಲಿ ನಮ್ಮ ಮನೆಯವರಿಗೆ ಹೇಗೋ ಹರಸಾಹಸ ಮಾಡಿ ಅವ್ರ ಕಡೆಯಿಂದ ಗಿಡಗಳನ್ನ ನೆನೆಸ್ಕೊಂಡು ಅದರಲ್ಲಿ ಅರಳಿದಂಥ ಹೂಗಳು. ಯಾಕಂದರೆ ಪೂಜೆಗೆ ಹೂ ಇದ್ದರೆ ಏನೋ ಒಂದು ರೀತಿ ಸಮಾಧಾನ. ಆ ನಂತರ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಹೂವೆಲ್ಲ ಹರ್ಕೊಂಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಪ್ರತಿದಿನದ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ನಾವು ಪ್ರತಿದಿನ ನಮ್ಮ ಮನೆಯ ಮೇನ್ ಅಟ್ರಾಕ್ಷನ್ ನಮ್ಮ ಮೇನ್ ಡೋರ್ ಆಗಿರುತ್ತೆ ಮತ್ತು ಹೊಸಲ. ಹಾಗಾಗಿ ಪ್ರತಿದಿನ ಇದನ್ನು ನಾವು ಸ್ವಚ್ಛತೆ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಎನರ್ಜಿ ಪ್ರವೇಶ ಮಾಡೋಲ್ಲ. ಹಾಗಾಗಿ ಪ್ರತಿದಿನ ನಾನು ಈ ರೀತಿ ಕೆಲಸ ಮಾಡಿ ನನ್ನ ಹೊರಸಲು ಪೂಜೆಯನ್ನು ಮಾಡ್ಕೋತಾ ಇದ್ದಾನೆ. ಇಲ್ಲಿ ನನ್ನ ಸಮರ್ಥ ಎದ್ದ ಅಳ್ಕೊತಿದ್ದಾನೆ. ಅವಂಗೊಂದು ಸ್ವಲ್ಪ ತಿನ್ನಕ್ಕೆ ಕೊಟ್ಟಿನಿ. ತಿನ್ಕೋತ ಕೂತಿದ್ದ, ದಾಳಂಬ್ರಿ ಹಣ್ಣನ್ನು ತಿನ್ಕೋತ ಕೂತಿದ್ದ. ಅವ ಹಿಂಗೆ ಆರಾಮಾಗಿದ್ದಂದ್ರೆ ನಾನು ಕೆಲಸ ಮಾಡೋಕೆ ಇನ್ನಷ್ಟು ಫ್ರೀ ಆಗಿ ಸಿಗ್ತೈತಿ. ಇನ್ನು ಸಂಪ್ರೀತ ಸ್ಕೂಲಿಗೆ ರೆಡಿಯಾಗಿ ಇಲ್ಲಿ ಜೋಕಾಳಿಗೆ ಇವ್ರು ಆಟ ಆಡ್ಕತ್ತೀರಿ. ಇವರು ಏನೋ ಒಂದು ಸ್ಕೂಲ್ ಒಳಗೆ ಅಸೆಂಬ್ಲಿನೂ ನ್ಯೂಸ್ ಓದೋದು ಇದಿತ್ತು, ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಅವನಿಗೋಸ್ಕರ ನಾನು ನಾಷ್ಟಕ್ಕೆ ಇವತ್ತು ಇಡ್ಲಿ ಮಾಡ್ಕೊತೀನಿ. ಅವ್ನಿಗೆ ಇಡ್ಲಿ ಅಂದ್ರೆ ಭಾಳ ಇಷ್ಟ. ಇಡ್ಲಿ ದೋಸೆ ತುಂಬ ಇಷ್ಟಪಡ್ತೀನಿ ಅಂತ. ಈಗಿನ ಹುಡುಗರಿಗಂತೂ ರೊಟ್ಟಿ ತಿನ್ನೋದೇ ಬೇಡ. ಹಾಗಾಗಿ ಇಡ್ಲಿ ದೋಸೆ ತಿಂತ ಅಂದ್ಕೂಡಲೇ ಬೆಳಗ್ಗೆ ಎದ್ದ ಕೂಡಲೇ ಮನೆಯವ್ರು ನಾಷ್ಟಕ್ಕಾಯ್ತು, ಎಲ್ಲರಿಗೂ ನಾಷ್ಟಕ್ಕಾಯ್ತು ಹೇಳಿ ನಾಷ್ಟಕ್ಕೆ ಇಡ್ಲಿಯನ್ನು ಮಾಡ್ಕೊಂಡೀನಿ. ಅವಂತೂ ಫುಲ್ ಖುಷಿ. ಇಡ್ಲಿ ಮಾಡಿದ್ದಿನ ಅವನು ಖುಷಿನೇ ಕೇಳಬಾರ್ದು. ನಮ್ಮ ಮಮ್ಮಿ ಇಡ್ಲಿ ಮಾಡ್ಯಾಳ, ನಮ್ಮ ಮಮ್ಮಿ ಇಡ್ಲಿ ಮಾಡ್ಯಾಳ ಅಂತ ಗಲ್ಲೆಲ್ಲ ಹೇಳ್ಕೊತ ಬಂದಿರ್ತಾ. ಆದರೆ ಅವ್ರ ದಿನಗಳು ನೆನೆಸ್ಕೊಂಡ್ರೆ ನಮ್ಮದು ಬಾಲ್ಯದ ದಿನಗಳು ನೆನಪಾಗ್ತಾವೆ. ಏನ್ರಿ ನಮ್ಮ ಮಮ್ಮಿ ನಾವು ಸ್ಕೂಲ್ದಿಂದ ಬಂದ ಕೂಡಲೇ ಏನ್ರಿ ಮಾಡ್ಯಾಳ ಅಂದ್ರೆ ಒಂದು ಖುಷಿನೇ ಬೇರೆ ಇರ್ತಿತ್ತು. ಹಾಗೂ ಅವ್ರಿಗೆ ಇರ್ತೈತಲ್ಲ. ಯಾಕಂದ್ರೆ ನನಗೋಸ್ಕರ ನಮ್ಮ ಮಮ್ಮಿ ಮಾಡಿದಾಳ ಒಂದು ಇದಿರ್ತಿತ್ತಲ್ಲ ಹುಡುಗರಿಗೆ. ಹಾಗಾಗಿ ಇಡ್ಲಿ ಜೊತೆ ಚಟ್ನಿ ಮತ್ತು ಸಾಂಬಾರು ಕೂಡ ಮಾಡ್ಕೊಂಡೆ. ಯಾಕಂದರೆ ಇಡ್ಲಿ ನಮ್ಮ ಮನ್ಯಾಗ ಚಟ್ನಿ ದೋಸೆ ಅಷ್ಟೇ ತಿನ್ನೋಲ್ಲ. ಸಾಂಬಾರು ಮಾಡ್ಕೊಂಡ್ರೆ ಮಧ್ಯಾಹ್ನ ಅನ್ನ ಸಾಂಬಾರು ಕೂಡ ಆಗ್ತೈತೆ ಅಂದ ಬೆಳಗ್ಗೆನ ಹೆಚ್ಚಿನ ಅಡುಗೆದ ಏನು ಕೆಲಸ ಇರ್ತೈತಲ್ಲ ಬೆಳಗ್ಗೆನೇ ಜಲ್ದಿ ಮುಗಿಸ್ಕೋತೇನೆ. ಮತ್ತು ಅದ್ರ ಜೊತೆಗೆ ಬಿದ್ದಂಥ ಪಾತ್ರೆಗಳನ್ನ ಕೂಡ ಆಗ ತಳ್ಕೊಂಡಿರ್ತೇನೆ. ಇಡ್ಲಿ ಅಂತೂ ಬಿಸಿ ಇಡ್ಲಿ ಅಂತೂ ಸವಿಕೆ ರೆಡಿ ಅದು. ಅಷ್ಟರೊಳ್ಳೆ ಸಮರ್ಥ ಬಂದು ನಂಗೂ ಹೊತ್ತೆ ಬೆನ್ನು ಹತ್ತಿದ್ದ. ಹಂಗೂ ಒಂದು 2 ಇಡ್ಲಿ ಕೊಟ್ಟ. ಏನು ಇಡ್ಲಿ ಇದ್ದಿಲ್ಲ, ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಟೇನೆ. ಎಲ್ಲರೂ ತುಂಬ ನಾಷ್ಟ ಮಾಡಿ ಹೋದರು. ನಂದು ಇನ್ನು ನೆಕ್ಸ್ಟ್ ನಂಬರ್ ಏನಂದ್ರೆ ಇವರು ಎಲ್ಲರೂ ಡಬ್ಬಿ ಕಟ್ಟೋದಂದ್ರೆ ಒಂದು, ಯಾಕಂದ್ರೆ ನಮ್ಮ ಸಂಪ್ರೀತ ನೀ ಅಷ್ಟು ಕಟ್ಟಿದ್ದಿ ಮಮ್ಮಿ ಇಷ್ಟು ಕಟ್ಟಿದ್ದೆ ಅಂತ ಬರೀ ಜಗಳ ಆಡ್ತಿರ್ತ. ಆಮೇಲೆ ಎಲ್ಲ ದೇವ್ರ ಪೂಜೆನ ಮಾಡ್ಕೊಂಡು ಇವತ್ತು ಇದು ಗುರುವಾರದ ದೇವ್ರ ಪೂಜೆ. ಗುರುವಾರ ಅಂದ್ಕೂಡಲೇ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ನಮ್ಗೆ ಹೆಂಗೆ ವಿಶೇಷ ಎಷ್ಟು ದೇವ್ರ ಪೂಜೆಗೆ ಟೈಮ್ ಇದ್ದರೂ ಸಾಕಾಗೋಲ್ಲ. ಹಾಗಾಗಿ ಒಂದು ರೀತಿ ಸರಳ ರೀತಿಯಿಂದ ಪೂಜೆ ಮಾಡ್ಕೊಂಡು ಮತ್ತು ಲಕ್ಷ್ಮಿ ಮತ್ತು ಕಳಶವನ್ನು ನಾ ಯಾವಾಗ ಶುಕ್ರಗೌರಿ ಪೂಜೆಯನ್ನು ಮಾಡ್ಕೋದಿಲ್ಲ ಅವಾಗಿಂದ ನಾ ಈ ಕಳಶವನ್ನು ಸ್ಥಾಪನೆ ಮಾಡ್ತೇನೆ. ಏನಂದರೆ ಈ ಶುಕ್ರಗೌರಿ ಪೂಜೆ ಮಾಡಿದಾಗ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ. ಅಷ್ಟರೊಳಗೆ ಎಲ್ಲರೂ ಹೋದರು. ಇವನು ರೆಡಿ ಮಾಡೋದಿತ್ತು. ಇವಂದೇನಿದು ರೆಡಿ ಮಾಡ್ಕೋದೇನಿಲ್ಲ. ಇದು ಬುಧವಾರದ ಬ್ಲಾಗ ವಿಡಿಯೋ ಶೂಟ್ ಮಾಡ್ಕೊಂಡೇನು. ಇವು ಎಲ್ಲರೂ ಆದ ಕೂಡಲೇ ಇವ್ನು ರೆಡಿ ಮಾಡಬೇಕಾದ್ರೆ ಒಂದು ದೊಡ್ಡ ಸಾಹಸ. ನಾ ಪೌಡ್ರ್ ಹಚ್ಕೊತಾರೆ ಅವ್ನಿಗೆ ಇಷ್ಟ ಪಡೋಲ್ಲ. ನಾ ಹಚ್ಚದಂಗೆ ಅವ್ನು ಹಚ್ಕೋಬೇಕು. ಅವನದು ಕಿತಾಪತಿಗಳು ಫುಲ್ ನಡೀತಿರ್ತಾವೆ. ಅವ್ನು ರೆಡಿ ಮಾಡಿ ಅವಂಗೂ ಒಂದು ರೂಢಿ ಇಟ್ಬಿಟ್ಟೆ. ನಾನು ಪ್ರತಿದಿನ ನಾ ತಲೆಗೆ ಎಣ್ಣೆ ಹಚ್ಚಿ ತಲೆಕಿನಂದ್ರೆ ದೇವ್ರ ಹತ್ತಕ್ಕೆ ಮಂತ್ರ ಬರ್ದಿರಲ್ಲ. ಅಲ್ಲಿ ಹೋಗಿ ಕಾಲು ಬಿದ್ದು ತನಗೆ ಹೆಂಗೆ ಬರ್ತೈತೆ ಹಂಗೆ ಕುಕ್ಮ ಮತ್ತು ವಿಭೂತಿ ಹಚ್ಕೊಂಡು TV ಹಚ್ಕೊಟ್ರೆ ಸಾಕು. ಮಹಾರಾಜರು ಫುಲ್ ಖುಷಿಯಾಗಿ ಬಿಡ್ತಾರೋ. TV ನೋಡ್ಕೊತ ಕೂತ ಅಷ್ಟೊಳಗೆ ನಾವು ಒಗ್ಯಾನೆಲ್ಲ ಒಗದ್ರಿ. ಈಗಂತೂ ಮಳೆ ಹೊರಗೆ ಚಾಲು ಐತಿ. ಅವಂಗೆ ಟ್ಯಾಕ್ಟ್ರ್ ಮತ್ತು JCB ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಟ್ಯಾಕ್ಟ್ರ್ JCB ಸೌಂಡ್ ಬತ್ತಂದ್ರೆ ಓಡ್ತಿರ್ತಾವೆ ಹೊರಗೆ. ಇಷ್ಟೆಲ್ಲ ಮಾಡೋದ್ರೊಳಗೆ ಮನೆಯಾಗಿನ ಕೆಲಸ, ಮನೆ ಕ್ಲೀನಿಂಗ, ಅರಿವಿ ತೊಳೆದ ಎಲ್ಲ ಮನೆಯವರೆಗೂ ಮನ್ಯಾಗ ಅನಿಸ್ತೈತೆ ಎಲ್ಲರಿಗೂ ಇವ್ರಿಗೇನು ಕೆಲಸ ಇರ್ಲತ್ತ ಹೇಳಿ ಬರೀ ಮನೆಯಾಗಿನ ಕೆಲಸ ಆಟ ಮಾಡೋದು. ಆದ್ರೆ ಆ ಮನೆಯಾಗಿನ ಕೆಲಸ ಕಂಟಿನ್ಯೂ ಮಾಡ್ಕೊತಾರೆ. ಯಾವ ಪರಿಸ್ಥಿತಿ ನಮ್ದು ಹೊರಗೆ ಹೋಗಿ ಕೆಲಸ ಮಾಡೋದು ಚಲೋ. ಆದ್ರೆ ಮನೆಯಾಗಿತ್ತಂದ್ರೆ ಕೆಲಸ ಅಂತೂ ಕೈ ಬಿಡೋಲ್ಲ. ಸಾಯಂಕಾಲ ಮನ್ಯಾಗ ಗೊಂಜಾಳ ರೊಟ್ಟಿ ಬೇಕಂತ ಹೇಳಿದ್ರು. ನನಗೆ ಫಸ್ಟ್ ಹೇಳ್ಬೇಕಂದ್ರೆ ಈ ಗೊಂಜಾಳ ರೊಟ್ಟಿ ಇಷ್ಟ ಆಗೋಲ್ಲ. ನಮ್ಮ ಮನೆಯವ್ರಿಗೆ ಇಷ್ಟ ಆತ ಮತ್ತು ಹುಡುಗರು ತಿಂತಾವನ್ನ ಮಾಡ್ತೇನೆ. ನಮ್ಮ ಕಡೆ ಎಲ್ಲ ಬರೀ ಜೋಳ ರೊಟ್ಟಿ ಚಪಾತಿ ಇರ್ತೈತಿ ಅಂದದ್ದು ನಮ್ಗೆ ರೂಢಿ. ಈ ಗೊಂಜಾಳ ರೊಟ್ಟಿ ಅಂದ್ರೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನಂಗೆ ಒಟ್ಟು ತಿನ್ನಲಾತೈತೆ. ಅಂದ್ರೆ ಫಸ್ಟ್ ಮದುವೆ ಆದ ಕೂಡಲೇ ಮನೆಯಾಗೆಲ್ಲರೂ ಜಾಸ್ತಿ ಗೊಂಜಾಳ ರೊಟ್ಟಿನ ತಿಂತಿರು ಮತ್ತು ಗೊಂಜಾಳ ರೊಟ್ಟಿನ ಮಾಡ್ತಿರು. ಹಾಗಾಗಿ ನಾನು ಈಗ ಮಾಡೋಕ್ಕೆ ಕಲ್ತೀನಿ. ಇದ್ರಾಗ ನನಗೆ ಹೆಲ್ಪ್ ಮಾಡಿದ್ರೆ ನಮ್ಮ ನೆಗ್ಯಾನಿ ನನಗೆ ಅನ್ಕಿತ್ತು ಒಂದು ಬೆಸ್ಟ್ ಫ್ರೆಂಡ್ ಇದ್ದಂಗೆ ಆಕಿ. ನಾ ಏನು ಬೇಕಾದ ಪ್ರತಿಯೊಂದು ನಮ್ಗೆ ಏನೇ ಒಂದು ನೋವಿದ್ರು ಆಕಿ ನನ್ನ ತವ್ರ ಮನೆಗಿಂತ ಫಸ್ಟ್ ನನಗೆ ಶೇರ್ ಮಾಡ್ತಾಳೆ, ನಾನು ಆಕಿ ಜೊತೆ ಶೇರ್ ಮಾಡ್ತೀನಿ. ಹೀಗೆ ಇರ್ಲಪ್ಪ. ನೆಗೆನಾರ ಅಂದ್ರೆ ಕೆಲವೊಂದು ಕಡೆ ಒಬ್ಬರ ಮುಖ ನೋಡ್ರೆ ಒಬ್ರು ಆಗೋಲ್ಲ. ಆದರೆ ಪ್ರತಿಯೊಂದು ನನಗಂತೂ ನಾ ಆ ವಿಷಯದಾಗ ಲಕ್ಕಿ ಇದೇನು. ನನಗೆ ಏನೇ ನೋವಾದರೂ ಸರಿ ಫೋನ್ ಹಚ್ಚೋದಂದ್ರೆ ಆಕೆ ಫಸ್ಟ. ಮತ್ತು ಇವತ್ತು ಗೊಂಜಾಳ ರೊಟ್ಟಿನೂ ನಾ ಆಕೆಯಿಂದನೇ ಕಲ್ತಿದ್ದೇನೆ ಅಂತ ಹೇಳಿ ಖುಷಿ ಅನಿಸ್ತೈತಿ. ಈ ಗೊಂಜಾಳ ರೊಟ್ಟಿಯನ್ನು ಎಲ್ಲ ಮಾಡಿ ಸಂಜಿಕ ಊಟಕ್ಕೆ ಕೊಟ್ಟಿನಿ. ಮತ್ತು ಗೊಂಜಾಳ ರೊಟ್ಟಿ ಇದ್ದಂದ್ರೆ ಫುಲ್ ಖುಷಿ ಬಿಡು ಮನ್ಯಾಗ ಎಲ್ಲರೂ. ಯಾಕಂದರೆ ಗೊಂಜಾಳ ರೊಟ್ಟಿ ಇಷ್ಟಪಟ್ಟು ತಿಂತಾರೋ. ಹಾಗಾಗಿ ನಾನು ವಾರದಾಗ ಒಂದು 2-3 ಸಲ ಅವ್ರಿಗೆ ಮಾಡಿ ಬಿಷೇವ್ ಮಾಡಿದಂದ್ರೆ ಅಷ್ಟು ಇಷ್ಟಪಡೋಲ್ಲ. ಅದನ್ನು ಒನಿಸಿಡ್ಬೇಕು ಮತ್ತು ಟೇಸ್ಟ್ ಭಾರಿ ಹತ್ತಾವು. ಖರೆ ನನಗೆ ಅಷ್ಟು ಇಷ್ಟ. ಎಲ್ಲರಿಗೂ ಊಟ ಕೊಟ್ಟು ಇನ್ನೇನಪ್ಪ ಆರಾಮ್ ನಿದ್ದೆ ಮಾಡ್ರಿಪ್ಪ, ಚಂದ ಕನಸು ಕಾಣ್ರಿ ಅಂದ್ರೆ ನಮ್ಮ ಚಮ್ಮವ ಅವ್ರ ಅಣ್ಣನ ಬುಕ್ ತೊಗೊಂಡು ಹಾಸಿಗೆ ಎಲ್ಲ ಒಂದು ಕಡೆ ಗೊಳೆ ಮಾಡಿ ಮುದ್ದೆ ಮಾಡಿ ಏನೋ ಒಂದು ರೀತಿ ಬರಬರ ತೋರಿಸ್ಕೊತದ. ಇದು ಶುಕ್ರವಾರದ ಮನೆ. ಶುಕ್ರವಾರ ದಿವಸ ನೋಡ್ರಿ, ಶುಕ್ರವಾರ ಆಷಾಢ ಲಕ್ಷ್ಮೀ
ಪೂಜೆ ಮಾಡ್ತಿರ್ತೇನೆ. ಹಾಗಾಗಿ ಮೊಸರನ್ನ ನೈವೇದ್ಯನ ಮಾಡ್ಕೊತೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ನಾವು ಮಾಡುವಂಥ ಪೂಜೆಗಳು ಏನಿರ್ತಾವೆ ನಮ್ಮ ಕುಟುಂಬದ ನಮ್ಮ ಗಂಡನ ಆರ್ಥಿಕ ಪರಿಸ್ಥಿತಿ ಚಲೋ ಯಾವ ಜಾಬ್ ಚಲೋ ಇದಾಗಲಿ, ನಮ್ಮ ಮನ್ಯಾಗ ಆರ್ಥಿಕ ಏರಿಕೆ ಆಗಲಿ, ನಮ್ಮ ಮನ್ಯಾಗ ಸುಖ ಸಮೃದ್ಧಿ ನೆಮ್ಮದಿಲತ್ತ ನಾವು ಎಷ್ಟೋ ಕಷ್ಟಪಡ್ತಿರ್ತೇವೆ. ಅವ್ರು ಪಡುವಂಥ ಕಷ್ಟಕ್ಕೆ ನಮ್ಮ ಈ ಪೂಜಾದ ಪ್ರತಿಫಲ, ನಮ್ಮ ಪೂಜಾದ ಒಂದು ಸಾಥಿತ್ತಂದ್ರೆ ಆ ಕೆಲಸ ಯಶಸ್ಸಾದಿದೆ ಅನ್ನೋ ನನ್ನ ನಂಬಿಕೆ, ವೈಯಕ್ತಿಕವಾಗಿ ನಂಬಿಕೆ. ನನಗೆ ಎಷ್ಟೋ ಸಲ ಇದು ಅನುಭವ ಬಂದೈತಿ. ಯಾಕಂದರೆ ಯಾವುದೇ ಒಂದು ಪೂಜೆ ಆಗಲಿ, ಯಾವುದೇ ಒಂದು ದೇವರ ಆರಾಧನೆ ಆಗಲಿ, ನಾವು ಭಕ್ತಿಯಿಂದ ವಿಶ್ವಾಸದಿಂದ ಪೂರ್ಣ ವಿಶ್ವಾಸ ಇಟ್ಟು ಶ್ರದ್ಧೆಯಿಂದ ಮಾಡಿದಂದ್ರೆ ಖಂಡಿತವಾಗಿ ಕೈಬಿಟ್ಟ ದೇವರು ತನ್ನ ಭಕ್ತರಂತ ಕೈಬಿಟ್ಟಂಥ ಮಾತು ಎಲ್ಲೂ ಕೂಡ ಇಲ್ಲ, ಯಾವುದೂ ಉದಾಹರಣೆ ಕೂಡ ಇಲ್ಲ. ಎಂಥ ಪರಿಸ್ಥಿತಿ ಕೆಟ್ಟು ಬರ್ಬೋದು, ಆದರೆ ಆ ಕೆಟ್ಟ ಪರಿಸ್ಥಿತಿಯಿಂದ ಎದುರಿಸುವಂಥ ಸಾಮರ್ಥ್ಯವನ್ನು ನಮಗೆ ನೀಡಿರ್ತಾರೆ. ಈ ಪೂಜಾ ನಿಮ್ಗೆ ಎಲ್ಲರಿಗೂ ಹೇಗೆ ಅನಿಸ್ತು ಹೇಳ್ರಿ. ಮತ್ತು ನೀವು ಕೂಡ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋದಿರುತ್ತೆ ನಾ ಅನ್ಕೊಂಡೇನು. ಯಾರ್ಯಾರು ಮಾಡ್ಕೋದಿರಿ ಅವರೆಲ್ಲ ಕಮೆಂಟ್ದಾಗ ಲಕ್ಷ್ಮೀ ಮಾತೆ ಐತೆ ಓಂ ಮಹಾಲಕ್ಷ್ಮಿ ನಮ್ಮ ಹಸ್ತತ ಅಂತ ಕಮೆಂಟ್ ಹಾಕಿರಿ. ವಿಡಿಯೋಗಳು ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಯಾಕಂದರೆ ನಿಮ್ಮ ಸಪೋರ್ಟ್ ಏನಿದೆ ನಂಗೆ ಅತ್ಯಂತ ಮಹತ್ವ ಐತಿ. ನೀವು ಸಪೋರ್ಟ್ ಮಾಡಿದ್ರಕ್ಕೆ ನನಗೇನೂ ಆಗೋಲ್ಲ, ನೀವೆಲ್ಲರೂ ಅದೇ ರೀತಿ ಸಪೋರ್ಟ್ ಮಾಡ್ತಿರತ್ತ ಭಾವಿಸ್ಕೋದಾನು. ಇನ್ನು ಶುಕ್ರವಾರ ಮತ್ತು ಗುರುವಾರ ಹುಣ್ಣಿಮೆ ಅಮಾವಾಸ್ಯೆಗೆ ಈ ರೀತಿನ ಅರಿಶಿನ ಲೇಪನವನ್ನು ಮಾಡ್ಕೊಂಡಿರ್ತಾನೆ. ಅರಿಶಿನ ಲೇಪನ ಯಾವ ರೀತಿ ಅಂತ ಗೋಮೂತ್ರ ಮತ್ತು ಅರಿಶಿನ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅರಿಶಿನಕ್ಕೆ ಲೇಪನ ಮಾಡ್ಕೊಂಡು ನಮ್ಗೆ ಯಾವ ರಂಗೋಲಿ ಬರ್ತಾವಲ್ಲ ಆ ರಂಗೋಲಿ ಹಾಕಿ ಎರಡು ಸೈಡ ನಾವು ಸ್ವಸ್ತಿಕ್ ಬೆಳ್ಳೆದನ್ನು ಅಂಟಿಸ್ತಿರ್ತೇವೆ. ನಮಗೆ ಇನ್ನೂ ಅಷ್ಟು ಅಂದ್ರೆ ಅಂಟಿಸೋಕ್ಕಾಗಿಲ್ಲ, ಹಾಗಾಗಿ ನಾವು ಸ್ವಸ್ತಿಕ್ ಕೈಲೇನ ಕುಂಕುಮದಿಂದ ತೆಗಿತಾನು. ಇದರಿಂದ ಏನಂದ್ರೆ ನಮ್ಮ ಮನ್ಯಾಗ ಒಂದು ರೀತಿ ಸಕಾರಾತ್ಮಕ ಊರ್ಜಾ ಜಾಸ್ತಿ ಆಗ್ತಿರ್ತೈತಿ. ಅದ್ರ ಜೊತೆಗೆ ಇಲ್ಲೇ ನಮ್ಮ ಸಮೀಪದಲ್ಲಿ ಬನ್ನಿ ಮರ ಕೂಡ ಐತಿ, ಹಾಗಾಗಿ ಅಲ್ಲಿ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾನೆ. ನಂಗೆ ವಾರ ಅಂತೂ ಹೋಗೋಕ್ಕಾಗೋಲ್ಲ, ಯಾವಾಗ ವಿಶೇಷ ದಿನಗಳು ಇರ್ತಾವಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿ ನೋಡ್ರಿ ಅಲ್ಲೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಬನ್ನಿ ಗಿಡದ ಪೂಜೆ ಕೂಡ ಇವತ್ತು ಮಾಡುವಂಥ ಒಂದು ಭಾಗ್ಯ ಸಿಕ್ಕಿತು. ಬನ್ನಿ ಗಿಡ ನಮ್ಮ ಹಿಂದೂ ಸಂಪ್ರದಾಯ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ. ವೃಕ್ಷಗಳಿಗೆ ಒಂದು ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಅನೇಕ ವೃಕ್ಷದ ನಾವು ಪೂಜೆಯನ್ನು ಮಾಡ್ತಿರ್ತೇವೆ. ಬನ್ನಿ ಗಿಡ ಆಗಲಿ, ಔದುಂಬರ ವೃಕ್ಷ ಆಗಲಿ. ಹಾಗಾಗಿ ನನಗೂ ಈ ಅವಕಾಶ ಸಿಕ್ಕೈತಿ. ಮನೆ ಸಮೀಪ ಇರೋದ್ರಿಂದ ವಾರ ಶುಕ್ರವಾರ ಅಥವಾ ನನಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ಹೋಗಿರ್ತಾನೆ. ಈ ರೀತಿ ಪೂಜಾದೆಲ್ಲ ಸಂಪೂರ್ಣ ಪೂಜೆ ಎಲ್ಲ ಮುಗಿಸ್ಕೊಂಡು ಸರಳವಾಗಿ ಮಾಡಿದ್ದೇನು. ಹೂವು ತೋರಿಸ್ಕೋದಿರತ್ತೆ ಅನ್ಕೋಬೇಡ್ರಿ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಚಹಾ ಆಗಲಿ ಅಥವಾ ಕಾಫಿ ಆಗಲಿ ಕುಡಿಯೋದು ನಮ್ಮ ಹೆಲ್ತ್ಗೆ ಅಷ್ಟು ಒಳ್ಳೆಯದಿಲ್ಲ. ಹಾಗಾಗಿ ನಾವು ಈ ರೀತಿ ಹರ್ಬಲ್ ಟೀಗಳು ನೋಡ್ರಿ, ದಾಸವಾಳದ ಎಷ್ಟೋ ಲೇಡೀಸ್ಗೆ ಎಷ್ಟೋ ಪ್ರಯತ್ನ ಅಂದ್ರೆ ಹೊಟ್ಟೆ ನೋಸೋದಾಗಲಿ, ನಮ್ದು ಏನೋ ಒಂದು ಈ ಸಮಸ್ಯೆಗಳು ಇರ್ತಾವಲ್ಲ ಆರೋಗ್ಯ ಸಮಸ್ಯೆ, ಅದಕ್ಕೆ ಈ ದಾಸವಾಳ ಹೂವು ಕೂಡ ಒಂದು ಮನೆ ಮದ್ದಾಗಿರುತ್ತೆ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಬಿಳಿ ದಾಸವಾಳ ಇದ್ದಂದ್ರೆ ಅದನ್ನು ಹಂಗೆ ಕಡೆದು ತಿಂತೀರಿ. ನೀವು ನೋಡ್ಬೇಕಾರೆ ಇನ್ನೂ ಆದರೂ ಎಲ್ಲ ಕಡೆ ತಿಂತಿರ್ತಾರೆ. ಹಾಗಾಗಿ ನಾ ಇವತ್ತು ದಾಸವಾಳ ಹೂವನ್ನೇ ಟೀ ಮಾಡಬೇಕು. ಹರ್ಬಲ್ ಟೀ ಅಂದರೆ ಒಂದು ರೀತಿ ಟೇಸ್ಟ್ ಬೇರೆ ಇರ್ತೈತಿ. ಇದಕ್ಕೆ ನಾವು ದಾಸವಾಳ ಹೂವು ನೀವು ಒಂದು ವೇಳೆ ನಿಮ್ಮ ಮತ್ಯಾಕೆ ಫ್ರೆಶ್ ಇಲ್ಲಾಗಿದ್ದು ಅಂದ್ರೆ ನೀವು ದೇವರಿಗೆ ಏರಿಸಿದ್ದು ಅಥವಾ ನಿಮ್ಮ ಮನ್ಯಾಗ ಇದ್ದು ಅಂದ್ರೆ ಆ ಹೂವನ್ನು ಕೂಡ ಒಣಸಿ ನೀವು ಟೀ ಮಾಡ್ಕೋಬೋದು. ನಿಮ್ಗೆ ಒಂದು ಗ್ಲಾಸ್ ನೀರು ಹಾಕೊಂಡು ಅದನ್ನು ಬಿಸಿ ಮಾಡಿ ಅದ್ರೊಳಗೆ ದಾಸವಾಳ ಹೂವನ್ನು ಮಿಕ್ಸ್ ಮಾಡಿ ಅದು ಕುದಿಯೋವರೆಗೂ ಬಿಡ್ಬೇಕಂದ್ರೆ ಅದು ಕಲರ್ ಬರ್ತೈತಿ ರೆಡ್ ಕಲರ್. ಆ ರೆಡ್ ಕಲರ್ ಬಿಟ್ಬಿಟ್ಟು ಅದ್ರಾಗ ಏಲಕ್ಕಿ ಬೆಲ್ಲ ಹಾಕೋಬೇಕು. ಲಾಸ್ಟ್ ಒಂದು ಚೂರು ಅಂದರೆ ಒಂದು ಹನಿ ಅಷ್ಟು ಲಿಂಬೆಹಣ್ಣು ಮತ್ತು ನೀವು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಜೇನುತುಪ್ಪ ಆ್ಯಡ್ ಮಾಡ್ಕೋಬೋದು. ಮಸ್ತ್ ಆಗ್ತೈತಿ ಟೀ, ಬೇಕಾರೆ ಚಲೋ ಆಗ್ತೈತಿ. ಇದರಿಂದ ನಮ್ಮ ಆರೋಗ್ಯಕ್ಕೆ ಉತ್ತಮ ಪ್ರಯೋಜನಕಾರಿ. ನಾವೆಲ್ಲರೂ ಟೇಸ್ಟ್ ಹತ್ತೋದು ತಿಂತೀವಿ, ನಮ್ಮ ನ್ಯಾಲಿಗೆಗೆ ಇಷ್ಟಪಡೋದು ತಿಂತೀವಿ, ಆದರೆ ನಮ್ಮ ಶರೀರಕ್ಕೆ ಇಷ್ಟಪಡೋದು ನಾವು ಯಾವಾಗ ತಿನ್ನಬೇಕು, ಯಾವಾಗ ಉಪಯೋಗಗಳು ನಮ್ಮ ಶರೀರಕ್ಕೆ ಉಪಯೋಗ ನಾವು ಕೊಡಬೇಕು. ಹಾಗಾಗಿ ಈ ರೀತಿ ಹರ್ಬಲ್ ಟೀ ಆಗಲಿ ಅಥವಾ ಈ ರೀತಿ ಆಯುರ್ವೇದಿಕಗಳನ್ನ ಟೀನು ಮನ್ಯಾಗ ಮಾಡ್ಕೊಂಡು ಕೊಡೋದ್ರಿಂದ ನಮ್ಮ ಹೆಲ್ತ್ ಚಲೋ ಇರುತ್ತೆ ಮತ್ತು ಯಾವುದೇ ರೀತಿ ನಮ್ಗೆ ಸೈಡ್ ಎಫೆಕ್ಟ್ ಕೂಡ ಇರೋಲ್ಲ. ಇನ್ನು ಮಧ್ಯಾಹ್ನ ಶನಿವಾರ ದಿವಸ ನಮ್ಮ ಮನೆಯವ್ರದ್ದು ಬ್ಯಾಂಕ್ದವ್ರದಂತೂ ನಿಮ್ಗೆ ಎಲ್ಲರಿಗೂ ಬರ್ತದೆ. ಸೆಕೆಂಡ್ ಫೋರ್ತ್ ಸ್ಯಾಟರ್ಡೆ ಸುಟಿ ಇರ್ತೈತೆ ಅಂದ್ಕೊಂಡು ಅವಾಗಿನಂತೂ ಮನೆ ಕೆಲಸಗಳನ್ನೆಲ್ಲ ನೇಮಿಸ್ಕೊಂಡಿರ್ತಾರೋ. ಹೀಗಾಗಿ ನಮ್ಮ ಮನೆಯಾಗಿನ ಏನೇನು ಕೆಲಸಗಳು ಇರ್ತಾವಲ್ಲ ಅದನ್ನೆಲ್ಲ ಅಂದ್ರೆ ಮನೆಯವ್ರ ಕಾಯಿಪಲ್ಲೆ ಎಲ್ಲ ತಂದು ಕೊಟ್ಟರು. ಪಾಪ ಈಗಂತೂ ಎಲ್ಲ ಕಡೆ ಹೊಳೆ ಬಂದು ರೈತರದ್ದು ನುಕ್ಸಾನ. ರೈತರದ್ದು ಒಂದೊಂದು ಸಲ ಬಿಸಿಲು ಬಿದ್ದು ಮಳೆ ಇಲ್ಲದ ನುಕ್ಸಾನ ಆಗ್ತೈತಿ, ಒಂದೊಂದು ಸಲ ಮಳೆ ಜಾಸ್ತಿ ನೀರಾಗಿ ಪ್ರವಾಹ ಬಂದು ನುಕ್ಸಾನ ಆಗ್ತೈತಿ. ಈ ಸಲ ಕಾಯಿಪಲ್ಲೆ ಎಲ್ಲ ಒಂದು ಸ್ವಲ್ಪ ರೇಟ್ ಇರ್ತೈತಿ, ಯಾಕಂದರೆ ಎಲ್ಲ ಕಡೆ ನೀರು ಇರೋದ್ರಿಂದ ಕಾಯಿಪಲ್ಲೆ ಜಾಸ್ತಿ ಸೇಲ್ ಆಕತ್ತಿಲ್ಲ ಮತ್ತು ಅದನ್ನು ಬೇರೆ ಕಡೆ ಕಳ್ಸೋಕೆ ದಾರಿ ಬಂದೈತಿ. ಹಾಗಾಗಿ ಎಲ್ಲ ಕಡೆ ಈಗ ಕಾಯಿಪಲ್ಲೆ ಸಿಗ್ತದೆ. ನಾವು ನಮ್ಮದು ಅಷ್ಟು ನೋಡ್ಕೋಬಾರ್ದು, ಯಾಕಂದ್ರೆ ನಮ್ಮ ಪಪ್ಪ ಎಲ್ಲ ನಾವು ನೋಡಿರ್ತೇವೆ ರೈತರ ಕಷ್ಟ ಏನು ಸಮೀಪದಿಂದ ಎಷ್ಟು ಒಂದು ವರ್ಷ ಬೆಳಿಬೇಕಾದ್ರೆ ಯಾವ ರೀತಿ ಆಗಿರ್ತೈತಿ. ಹಾಗಾಗಿ ಈ ರೀತಿ ಕಾಯಿಪಲ್ಲೆ ತಂದುಕೊಂಡು ನಾ ಅದನ್ನೆಲ್ಲ ಸ್ವಚ್ಛಂಗೆ ಉಪ್ಪು ನೀರನ್ನ ಹಾಕಿ ತೊಳೆದಿರ್ತೇನೆ. ಈ ಒಂದನ್ನು ಕೊರೋನಾದಾಗಿಂದ ಈ ಒಂದು ಮೆಥಡ್ ಯೂಸ್ ಮಾಡ್ಕೊಂಡು, ಯಾಕಂದ್ರೆ ನಾವು ಕೊರೋನಾದಾಗ ಎಷ್ಟು ಕಾಳಜಿ ತೊಗೋತಿದ್ದಿಲ್ಲ, ಅದನ್ನು ಒಂದು ಒಳ್ಳೆ ಗುಣಗಳಿತ್ತು ಅಂದ್ರೆ ಯಾಕೆ ಬಿಡಬೇಕಪ್ಪ, ಅದನ್ನು ಕಂಟಿನ್ಯೂ ಆಗಿ ನಮ್ಮ ಜೀವನದಾಗ ನಾವು ಅಳವಡಿಸ್ಕೋದು. ಇನ್ನು ಶನಿವಾರ ಅಂದ ಕೂಡಲೇ ನನಗ್ರೆ ತಲೆ, ಯಾಕಂದ್ರೆ ಈಗಂತೂ ಎಲ್ಲ ಹುಡುಗರು ಸಾಲಿ ಸುಟ್ಟಿ ಕೊಟ್ಟಿದ್ದಾರೆ. ನಾವು ಮನೆ ಎಷ್ಟು ಕ್ಲೀನ್ ಮಾಡಿರಿವಿ ಆ ಮನೆ ಅಂತೂ ಇದ್ದು ಮೆಸ್ಸಿನ ಮಾಡಿ ಹೋಗಿಬಿಡ್ತಾರೆ. ಹಾಗಾಗಿ ನಮ್ಮ ಮನ್ಯಾಗಂತೂ ನಮ್ಮ ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರು ಎಲ್ಲರ ತಕ್ಕ ಅರಿವಿ ಯೂಸ್ ಮಾಡಿದಂಥ ಟಾವಲ್ ಅಂತೂ ಕಾಟಮ್ಯಾಗ ಬಿದ್ದಿರ್ತಾವೆ. ಅದನ್ನೆಲ್ಲ ಸ್ವಚ್ಛಂಗೆ ಒಣಸಿ ಮತ್ತು ಒಳ್ಳೆ ತೆಗೆದಿಡಬೇಕು. ಮತ್ತು ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಯಾವಾಗ ಕ್ಲೀನ್ ಮಾಡ್ಕೊತಾನೆ, ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಮಾಡಿರ್ತಾನೆ. ಆದರೆ ಇವ್ರು ಮಲ್ಕೊಂಡು ಕೂಡಲೇ ಮತ್ತೊಂದು ಸಲ ಕ್ಲೀನ್ ಮಾಡಿಬಿಡ್ತಾನೆ. ಯಾಕಂದರೆ ಸಣ್ಣ ಹುಡುಗರು ಆಡ್ತಿರ್ತಾವೆ, ಮುಸುರಿ ಎಲ್ಲ ಚೆಲ್ತಿರ್ತಾವೆ, ಇರಿವಿ ಅದು ಅಂದ್ರೆ ಮತ್ತು ನಮ್ಗೆ ಅವ್ರಿಗೆ ಕಡ್ದು ಅಂದ್ರೆ ಮತ್ತು ಒಂದು ತಾಸು ಅಳ್ತಾರೆ. ಅವಾಗ ಹಿಡಿಪಾಲ್ದ ನಾವು ಒಂದು 10-15 ನಿಮಿಷ ಕೊಟ್ಟು ಸ್ವಚ್ಛ ಮಾಡ್ಕೊಂಡ್ರೆ ಬೆಟರ್ ಅನಿಸ್ತೈತಿ.
ಇದು ಗಾಡಿ ಹೊಚ್ಚು ಕವರ ಇವ್ರ ಮನೆಯವರ ಮಳೆ ಸ್ಟಾರ್ಟ್ ಇರ್ತನ ಅದನ್ನೇ ಮ್ಯಾಲೆ ತೆಗೆದವ್ರು. ಈಗಂತೂ ಮಳೆ ಕಮ್ಮಿ ಆಗೈತಿ. ಏನಾದರೂ ಯಾವಾಗ ಅವಶ್ಯಕತೆ ಇಲ್ಲ ಅವಾಗಷ್ಟೇ ತೊಗೋತಾರು. ಹಾಗಾಗಿ ಇಲ್ಲೇ ಇಟ್ಟಿದ್ದಾರೆ. ನಮ್ಮ ಸಮ ಅಂತ ಕುದುರೆ ಆಟ ಆಡಿ ಕರೆಕ್ಟ್ ಅದ್ರ ಜಾಗಕ್ಕೆ ತಂದು ಇಟ್ಬಿಟ್ಟಿರ್ತಾರೆ. ಎಲ್ಲಂದ್ರೆ ಅದ್ರ ಟೇಬಲ್ ಮ್ಯಾಗ ಅದ್ರ ಜಾಗ ಐತಿ ಅಲ್ಲೇ ತಂದು ಇಟ್ಬಿಟ್ಟಿರ್ತಾರೆ. ಇನ್ನು ಮಷಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡ ಎಲ್ಲ ಈ ಸಣ್ಣ ಹುಡುಗರ್ಲು ಒಂದು ಐತಿ ಅದರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಸ್ವಚ್ಛಂಗೆ ಹೊಡ್ಕೊಂಡು ಇನ್ನು ಈ ಫ್ರಿಜ್ ಜೊತೆಗೆ ನೋಡ್ರಿ ಯಾಕೋ ನೀರು ಹಿಂದೆ ಶೇಖರಣೆ ಹಾಕದ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಒಂದ್ಸಲ ನೋಡ್ದೆ ಬೈ ಮಿಸ್ಟೇಕ್ ಹಂಗೆ ಬಿಟ್ಟು ಅಂದ್ರೆ ಆಯ್ತು ನೀರೆಲ್ಲ ಕೆಳಗೆ ಸೋರು ಬಿರ್ತಾವೆ. ಇನ್ನು ಈ ಟಿ ವಿ ಟೇಬಲ್ ಮುಂದಂತೂ ಏನು ಸಾಮಾನುಗಳು ಕೇಳಬಾರ್ದು. ಅದ್ರ ಮುಂದೆ ಒಂದು ಡ್ರಾವರ್ ಐತೆ ಅಲ್ಲಿ ಇಡ್ರಪ್ಪ ಅಂದ್ರೆ ಇಡಲ್ಲ ಎಲ್ಲ ನಾನೇ ಇಡ್ಬೇಕಂತವ್ರು. ಹಾಗಾಗಿ ಈಗೇನು ಮತ್ತೆ ಏನು ಮಾಡಕ್ಕೆ ಬರ್ತೈತಿ ಇನ್ನೂ ಒಂದು 2-3 ವರ್ಷ ಅವ್ರ ಕೆಲಸ ಯಾವ್ದು ಹಚ್ಚಕ್ಕೆ ಬರಲ್ಲ ಸ್ವತಃ ನಾವು ಮಾಡ್ಬೇಕಾಗ್ತೈತೆ. ಹಾಗಾಗಿ ಈ ಟಿ ವಿ ಕೇಬಲ್ 2 ದಿವ್ಸಕ್ಕೊಮ್ಮೆ ಕ್ಲೀನ್ ಮಾಡ್ಕೊತಿರ್ತೇನೆ. ಆದ್ರೆ ಎಷ್ಟು ಕ್ಲೀನ್ ಮಾಡ್ರು ಮೇನ್ ರೋಡ್ ಸೈಡ್ ಮನೆ ಇರೋದ್ರಿಂದ ಧೂಳು ಹಂಗೆ ಬರ್ತಿರ್ತೈತಿ. ಹಾಗಾಗಿ ನನಗೆ ಈ ರೀತಿ ಪ್ಲ್ಯಾಂಟ್ಗಳ್ನ ಮನ್ಯಾಗ ಹಚ್ಬೇಕು. ಈ ಆರ್ಟಿಫಿಷಿಯಲ್ ತಂದು ಇಡಕ್ಕೆ ಇಷ್ಟ ಇಲ್ಲ. ಆದ್ರೆ ಇನ್ನೂ ಒಂದು ಸ್ವಲ್ಪ ಟೈಮ್ ತೊಗೋಬೇಕು. ಯಾಕಂದರೆ ಸಮರ್ಥ ಸಣ್ಣವಿದೆ ಎಲ್ರಿಗೆ ಕಾಚಿನ ಬಾಟಲೆಲ್ಲ ಉಳಿಸಿದಂದ್ರೆ ಮತ್ತೆ ಮನ್ಯಾಗ ಬೆಸ್ಕೋದು ಆಗ್ತೈತಿ ಅಥವಾ ಎಲ್ಲರೂ ಹುಡುಗರ ಕೈ ಕಾಚೋದೆಲ್ಲ ಹಾತಿದಂದ್ರೆ ನಾವು ಒಂದು ಸ್ವಲ್ಪ ಕೇರ್ ತೊಗೊಂಡು ನೋಡ್ಕೊತಿರ್ಬೇಕಾಗ್ತೈತಿ. ಅವ್ಗೆ ಒಂದು ಸ್ವಲ್ಪ ತಿಳಿತೊಕ ಅಂದ ನಾ ಇನ್ನೂ ಹಂಗೆ ಇಟ್ಟಿದ್ದೇನೆ. ಇನ್ನು ನಾನು ಡೆಕೋರೇಷನ್ ಮಾಡೋ ಪ್ಲ್ಯಾನ್ ಕೂಡ ಹಂಗೆ ಐತಿ. ಇಷ್ಟೆಲ್ಲ ನಾನು ಕ್ಲೀನಿಂಗ್ ಮುಗಿಬೇಕಾದ್ರೆ ಮಧ್ಯಾಹ್ನ 1 ಗಂಟೆ ಆಯ್ತು. ಇವ್ರನ್ನೆಲ್ಲ ಇಬ್ಬರನ್ನೂ ಮಲಿಸಿ ಕ್ಲೀನಿಂಗ್ ಮಾಡಿ ಈಗಂತೂ ಸುಟಿ ಐತಿ. ಅವ್ರ ಅಭ್ಯಾಸ ಅಂತೂ ಫುಲ್ ಕೊಟ್ಟಿದ್ದಾರೆ. ಅವ್ರ ಅಭ್ಯಾಸ ತಗೋ ಟೈಮ್ ಆಗ್ತೈತಿ. ಸಾಯಂಕಾಲ ಒಂದು ವಿಡಿಯೋ ಮಾಡಿ ಕಳ್ಸತ್ತ ಹಾಕಿರು. ಆ ವಿಡಿಯೋನ ಮಾಡಿ ಕೂಡ ಕಳಿಸಿನಿ. ವಿಡಿಯೋ ಮಾಡಿ ಅವ್ರ ವಾಟ್ಸಪ್ ಗ್ರೂಪ್ ಏನಿತ್ತಲ್ಲ ಸ್ಕೂಲ್ ಹತ್ರ ಹಾಕಿದ್ದು. ಯಾಕಂದ್ರೆ ಮಕ್ಕಳು ಓದಾತರ ಇಲ್ಲೋನೋ ಅವ್ರಿಗೂ ಕಾಳಜಿ ಇರ್ತೈತಿ. ಇನ್ನು ಸಾಯಂಕಾಲ ಪಲ್ಯ ಅಂತೂ ಮಾಡೀನಿ. ಬೆಳಿಗ್ಗೆ ರೊಟ್ಟಿದ್ದು. ಇವತ್ತು ಒಂದು ಸ್ವಲ್ಪ ಗೀ ರೈಸ ಮತ್ತು ದಾಲ್ ಮಾಡ್ಕೋಬೇಕು. ಯಾಕಂದ್ರೆ ಮಳೆ ಚಿಟಿ ಐತಿ. ಅಷ್ಟು ಬೆಳಗ್ಗೆ ರೊಟ್ಟಿ ಸಾಂಬಾರು ಅದು ತಿನ್ನೋಕ್ಕಾಗೋಲ್ಲ. ಒಂದು ಸ್ವಲ್ಪ ಈ ರೀತಿ ಟೇಸ್ಟೇ ಆಗಿತ್ತಂದ್ರೆ ತಿನ್ನೋಕ್ಕೂ ರುಚಿ ಆಗ್ತೈತಿ ಮತ್ತು ಊಟ ಚಲೋ ಆಗ್ತೈತಿ. ಸಂಜೆಗೆ ಅಷ್ಟೇನು ಜಾಸ್ತಿ ಹೆವಿ ಊಟ ಏನು ಹೋಗೋಲ್ಲ. ಸಿಂಪಲ್ಲಾಗಿ ಸರಳ ರೀತಿಯಿಂದ ಗೀ ರೈಸ್ ಅನ್ನೋಕ್ಕಿಂತನೂ ಇದು ಜೀರಿಗೆ ರೈಸ್ ಜೀರಾ ರೈಸ್ ಅಂತ ಹೇಳಿ ಮಾಡ್ಕೋದೇನೆ. ಆದರೆ ತುಪ್ಪ ಹಾಕಿ ತುಪ್ಪ ಯೂಸ್ ಮಾಡ್ತಿರ್ತೇನೆ. ಹುಡುಗರು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಈ ರೀತಿ ಸರಳ ರೀತಿಯಿಂದ ವಟಾಣಿ ಅಕ್ಕಿ ಮತ್ತು ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬಟಾಟೋದ ಏನು ಯೂಸ್ ಮಾಡೋಂಗಿಲ್ಲ. ಒಣ ಮಸಾಲೆ ಅಂದ್ರೆ ಏಲಕ್ಕಿ ಲವಂಗ ಕಾಳು ಮೆಣಸು ಹಾಕೋದು. ಅದಕ್ಕೆ ಇದು ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿ ಮತ್ತು ಹೆಚ್ಚಿಟ್ಟಂಥ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಜೀರಿಗೆಯನ್ನು 1 ಸ್ಪೂನ್ ಅಷ್ಟು ಜಾಸ್ತಿ ಹಾಕೋದು. ಯಾಕಂದರೆ ನಾವು ಜೀರಾ ರೈಸ್ ಮಾಡ್ತಿರ್ತಾರೆ ಜೀರಿಗೆ ಜಾಸ್ತಿ ಬೇಕು. ಆಮೇಲೆ ನೆನೆಸಿಟ್ಟಂಥ ವಟಾಣಿ ಕೂಡ ಹಾಕೋಬೋದು. ಇದನ್ನು ಯಾವುದೇ ರೀತಿ ಕಾಯಿಪಲ್ಯನ ಒಂದು ಸ್ವಲ್ಪ ಆ್ಯಡ್ ಮಾಡಿಲ್ಲ. ಹಸಿ ವಟಾಣಿ ಆ್ಯಡ್ ಮಾಡಿ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಇಷ್ಟ ಮತ್ತೇನೂ ಹಾಕಿಲ್ಲ. ಅದರ ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ. ತಿನ್ನೋಕ್ಕೂ ಅಷ್ಟು ಚಲೋ ಆಗಿ ಬರ್ತೈತಿ. ಎಲ್ಲರ ಫಂಕ್ಷನ್ಗೆ ಹೋದಾಗ ಜೀರಾ ರೈಸ್ ಮಾಡ್ತಿರ್ತಾರೆ. ಹಾಗಾಗಿ ನಾವು ಮನ್ಯಾಗ ಟ್ರೈ ಮಾಡಿದೆ ಅಂದ್ರೆ ನಮಗೂ ಕಲ್ತಂಗೆ ಆಗ್ತೈತಿ. ಮಾಡೋಕ್ಕೂ ಇಷ್ಟ ಆಗ್ತೈತಿ. ಇದಕ್ಕೆ 3 ವಿಸಲ್ ಹೊಡ್ಕೊಂಡು ಇನ್ನೇನಪ್ಪ ಊಟಕ್ಕೆ ಬಿಸಿ ಜೀರಾ ರೈಸ್ ಮತ್ತು ದಾಲ್ ಅಂತೂ ರೆಡಿ ಆಗಿರ್ತೈತಿ. ಮೊದಲಿನ ದಾಲ್ ರೆಸಿಪಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಂಡಿಲ್ಲ. ಮತ್ತು ಈ ವಿಡಿಯೋಗಳು ಇಷ್ಟ ಆಗ್ತಾರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿ. ಹೊಸ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಸಪೋರ್ಟ್ ಏನಿಲ್ಲ ನನಗೆ ಬೇಕು. ನಾವು ವಿಡಿಯೋಗಳು ಮಾಡ್ಕೊತೋದು ಇಷ್ಟ. ನನ್ನದು ರೂಟೀನ್ ಹೆಂಗಿರ್ತೈತಿ. ನಾವು ಗೃಹಿಣಿಯರು ಅಂದರೆ ಕೇವಲ ಮನೆ ಕೆಲಸ ಅಲ್ಲ, ನಮ್ಮಲ್ಲಿ ಕೂಡ ಟ್ಯಾಲೆಂಟ್ ಇರ್ತೈತಿ. ನಮಗೂ ಕೂಡ ಆಸೆ ಆಕಾಂಕ್ಷೆಗಳು ಎಲ್ಲ ಇರ್ತವೆ. ಹಾಗಾಗಿ ಶೇರ್ ಮಾಡಿ.